ಎಲ್ಲರಿಗೂ. ಇವತ್ತು ಮಕ್ಕಳಿಗೆ ತುಂಬ ಇಷ್ಟವಾದಂಥದ್ದು ಸ್ವೀಟ್ ಕಾರ್ನ್ ಚಾಟ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಸ್ಟ್ರೀಟ್ ಫುಡ್ಡಲ್ಲೆಲ್ಲ ಇದೆಲ್ಲ ಫೇಮಸ್. ಇದು ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು. ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ. ನೋಡಿ, ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಮತ್ತು ಅರಿಶಿನ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೇನೆ. ಇದು ತುಂಬ ಬೇಗ ಬೆಂದೋಗುತ್ತೆ. ಇದು ಯಾಕಂದರೆ ಹಸಿದಲ್ವ, ತುಂಬ ಬೇಗ ಬೆಂದೋಗುತ್ತೆ. ಒಂದು 5 to 7 ಮಿನಿಟ್ಸ್ ಸಾಕು. ಇದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ. ನೋಡಿ, ಇದು ಬೆಂದಿದೆ. ಇದು ತುಂಬ ಬೇಗ ಬೆಂದೋಗುತ್ತೆ. ಇದು ಬಿಸಿ ಬಿಸಿ ಇದ್ದಂಗಂದೇ ಮಾಡ್ಕೋಬೇಕು. ತುಂಬ ಬೇಗ ತಣ್ಣಗಾಗುತ್ತೆ ಚಳಿ ಟೈಮಲ್ಲಿ. ನೋಡಿ, ನಾನು ಎಷ್ಟು ತೊಗೊಂಡಿದ್ದೇನೆ. ಮತ್ತು ಒಂದು ಬೌಲಲ್ಲಿ ಸ್ವೀಟ್ ಕಾರ್ನ್ ತೊಗೊಳೋಣ. ಬೇಯಿಸಿರೋದು ಸ್ವೀಟ್ ಕಾರ್ನ್ ತೊಗೊಳೋಣ. ಮತ್ತು ಬೆಣ್ಣೆ ತೊಗೊತಿದ್ದೀನಿ, ಬಟರು. ಹೊರಗಡೆ ಹೋಗಿ ಈ ಚಳಿ ಟೈಮಲ್ಲಿ, ಮಳೆ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಹೇಗೆ ಟೇಸ್ಟ್ ಬರುತ್ತೆ ಹಾಗೆ ನಾನು ತೋರಿಸ್ತಾ ಇದ್ದೇನೆ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ವೆಜ್ ಮಯೋನೈಸ್ ಹಾಕೋತಾ ಇದ್ದೀನಿ ನಾನು. ಬಟರ್ ಹಾಕಿಬಿಟ್ಟು ವೆಜ್ ಮಯೋನೈಸ್ ಹಾಕೋತಾ ಇದ್ದೇನೆ. ಇದು ಮಾಲಲ್ಲಿ ಮತ್ತು ಥಿಯೇಟರ್ಗಳಲ್ಲೆಲ್ಲ ಮಾಡ್ತಾರೆ ನೋಡಿ, ಆ ಥರ ಟೇಸ್ಟ್ ಬರುತ್ತೆ ಇದು ವೆಜ್ ಮಯೋನೈಸು. ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ ಸ್ವಲ್ಪ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಯೋನೈಸು, ಬಟರು ಮತ್ತು ಇದಕ್ಕೆ ಚೀಸ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಚುಟ್ಕಿ ಉಪ್ಪು ಹಾಕೋತಾ ಇದ್ದೇನೆ, ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ. ಮಯೋನೈಸಲ್ಲಿ ಉಪ್ಪಿರುತ್ತೆ, ಅದಕ್ಕೆ ಚುಟ್ಕಿ ಹಾಕೋತಾ ಇದ್ದೀನಿ ನಾನು. ಮಾಲಲ್ಲಿ, ಥಿಯೇಟ್ರ್ಗಳಲ್ಲಿ ಮತ್ತು ಔಟ್ಸೈಡ್ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಹೇಗೆ ಟೇಸ್ಟ್ ಬರುತ್ತೆ ಹಾಗೆ ಬರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು. ಇದನ್ನೇ ಮನೆಯಲ್ಲೇ ಮಾಡ್ಕೊಂಡು ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಸಹ ಅಲ್ಲ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ, ಇವಾಗ ರೆಡಿಯಾಗಿದೆ ಬಟರ್ ಚೀಸು ಕಾರ್ನು. ನಾನು 3 ಥರ ಚಾಟ್ ಹೇಳ್ಕೊಡ್ತಾ ಇದ್ದೇನೆ ಇದರಲ್ಲಿ, ಕಾರ್ನ್ ಚಾಟು. ನೋಡಿ, ಇವಾಗ ರೆಡಿಯಾಗಿದೆ. ಮತ್ತು ಇನ್ನೊಂದು ಸ್ವೀಟ್ ಕಾರ್ನ್ ಹಾಕ್ಕೊಳ್ಳೋಣ, ಬೇಯಿಸಿರೋದು. ಮತ್ತು ಬಟರ್ ಹಾಕ್ಕೊಳ್ಳೋಣ. ಮೇನ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಬಟರು. ಪ್ರತಿಯೊಂದು ಚಾಟಲ್ಲೂ ಬಟರ್ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಮತ್ತು ಚಾಟ್ ಮಸಾಲ ಹಾಕ್ತಾ ಇದ್ದೇನೆ ಸ್ವಲ್ಪ, 1/4 ಸ್ಪೂನ್ ಹಾಕೋತಾ ಇದ್ದೇನೆ ಚಾಟ್ ಮಸಾಲ. ಚಿಲ್ಲಿ ಪೌಡ್ರು ಹಾಕೋತಾ ಇದ್ದೀನಿ. ಇದು ಸ್ಪೈಸಿ ಸ್ವೀಟ್ ಕಾರ್ನ್ ಮಸಾಲ ಚಾಟ್ ಇದು. ನೋಡಿ, ಚುಟ್ಕಿ ಉಪ್ಪು ಹಾಕೋತಾ ಇದ್ದೇನೆ. ಹೊರಗಡೆ ಹೋಗಿ ತಿಂದು ಇಲ್ಲಿ 80 ರುಪೀಸು 50 ರುಪೀಸ್ ಆ ಥರ ಇರುತ್ತೆ. ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಬಿಸಿ ಬಿಸಿ ತಿನ್ಬೋದು. ಈ ಮಳೆ ಟೈಮಲ್ಲಿ, ಚಳಿ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ರೆಡಿ ಆಯ್ತಿದ್ದು. ಎಷ್ಟೆಷ್ಟು ಬೇಗ ಆಗ್ತಾಯಿದೆ ಅಲ್ವಾ ಇದು. ತುಂಬ ಮನೆಯಲ್ಲೇ ಮಾಡ್ಕೋಬೋದು. ನೀವು ಮನೆಗೆ ಹೇಗಿದೆ ಅಂತ ತಿಳಿಸಿ ಮಾಡ್ಕೊಂಡು. ಇದೆಲ್ಲ ಮನೆಯಲ್ಲೇ ಇರೋವಂಥದ್ದು ಸಾಮಾನಿದು. ನೋಡಿ, ಸೆಕೆಂಡ್ ಸ್ವೀಟ್ ಕಾರ್ನ್ ಚಾಟ್ ರೆಡಿ ಆಯಿತು. 3ನೇದು ಮಸಾಲ ಸ್ವೀಟ್ ಕಾರ್ನ್ ಚಾಟ್ ಮಾಡೋಣ. ಸ್ವೀಟ್ ಕಾರ್ನ್ ಹಾಕೋತಾ ಇದ್ದೀನಿ, ಬಟರ್ ಹಾಕೋತಾ ಇದ್ದೀನಿ ನಾನು. ಈರುಳ್ಳಿ ಹಾಕೋತಾ ಇದ್ದೀನಿ. ನಾನು ಒಂದು ಈರುಳ್ಳಿಯಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಸಾಕು. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಹಾಕೋಬೋದು. ನಾನು ಟೊಮೆಟೊ ಅರ್ಧ ಹಾಕ್ಕೊಂಡಿದ್ದೇನೆ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ.
ಚೀಸ್ ಕ್ಯೂಬ್ ತೊಗೊಂಡಿದ್ದೀನಿ. ಇದನ್ನು ಚೀಸ್ ಕ್ಯೂಬ್ ಬಂದ್ಬಿಟ್ಟು ತುರ್ಕೊಳ್ಳೋಣ. ಈ ಥರ ಮಾಡೋ ಚೀಸ್ದು ಹಾಕಿದಾಗಿಂದ ತುಂಬ ಟೇಸ್ಟ್ ಬರುತ್ತೆ. ಮಕ್ಕಳು ಸಹ ತುಂಬ ಚೆನ್ನಾಗಿ ತಿಂತಾರೆ. ಚೀಸು ಬಟರು ಅಂದರೆ ಯಾರು ತಿನ್ನಲ್ಲ ಹೇಳಿ, ಮಕ್ಕಳುಗಳು ತುಂಬ ಚೆನ್ನಾಗಿ ತಿಂತಾರೆ. ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ. ಇದಕ್ಕೆ ಪೆಪ್ಪರ್ ಪೌಡ್ರು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನಾನು ಪೆಪ್ಪರ್ ಪೌಡ್ರು ಸ್ಕಿಪ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಟೀ ಕಾಫಿ ಜೊತೆಗೆ ಬಿಸಿ ಬಿಸಿ ಮಳೆ ಬಂದಾಗ ಈ ಥರ ಮಾಡಿ ಕೊಟ್ಟರೆ ಯಾರು ತಿನ್ನಲ್ಲ ಹೇಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಸಾಲ ಸ್ವೀಟ್ ಕಾರ್ನ್ ಚಾಟ್ ರೆಡಿ ಆಗಿದೆ. ಇದು ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ಕೊನೆಯಲ್ಲಿ ತಿನ್ನುವಾಗ ನೀವು ಲೆಮನ್ ಬೇಕಾದ್ರೆ ಹಾಕ್ಕೋಬೋದು, ನಿಂಬೆಹಣ್ಣು ರಸ. ನಾನು ಇವಾಗಲೇ ಹಾಕೋಲ್ಲ, ತಿನ್ನೋವಾಗ ಹಾಕ್ಕೋಬೇಕು ಅಂತ. ತಿನ್ನುವಾಗ ನಿಂಬೆಹಣ್ಣು ರಸ ಮಿಸ್ ಮಾಡ್ದಿರ ಹಾಕ್ಕೊಂಡು ತಿನ್ನಿ. ಇವಾಗಲೇ ಹಾಕಿದ್ರೆ ತುಂಬ ಕಸರೆ ಬಂದುಬಿಡುತ್ತೆ. ಅದಕ್ಕೆ ನೋಡಿ, ಮಸಾಲ ಸ್ವೀಟ್ ಕಾರ್ನ್ ಚಾಟ್ ರೆಡಿಯಾಗಿದೆ. 3 ಥರ ಸ್ವೀಟ್ ಕಾರ್ನ್ ಚಾಟ್ ಮಾಡೋದು ಹಿಂಗಂತ ತೋರಿಸ್ಕೊಡ್ತಾಯಿದ್ದೀನಿ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೊಸದಾಗಿ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಆಲ್ ಅಂತ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.